ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಕುರುತು ಏನಿದ್ ಬ್ರೆಡ್ ತಿಂತಿದ್ದಾಳೆ ಅಂತ ತಿನ್ಕೋಬೇಕು, ಹೊಟ್ಟೆ ಸಿಗ್ತದೆ. ಕುರುತು ಇವಾಗ ಪಲಾವ್ ತಿನ್ನಿಸ್ದೆ, ವಾಮಿಟ್ ಮಾಡ್ಕೊಬಿಟ್ಲು. ಅದಕ್ಕೆ ಬ್ರೆಡ್ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಹಿಡ್ಕೊಂಡು ನಿಂತಿದ್ದೀನಿ. ಬ್ಯಾಗೆಲ್ಲ ಅರ್ಧನಾರು ತಿನ್ಕೊ, ಹೊಟ್ಟೆ ಸಿಗ್ತದೆ ಮಗನೇ. ಸ್ನ್ಯಾಕ್ಸ್ ಅರ್ಧ ತಿನ್ಕೊ. ವಾಂತಿ ಮಾಡಿದೆ ತಾನೇ ಅನ್ನನ. ಇನ್ನೊಂಚೂರು ಹೊಟ್ಟೆ ಸಿಗ್ತದೆ. ಹೊಟ್ಟೆ ಸಿಗ್ತದೆ ನಿಂಗೆ. ಅದಕ್ಕೆ ಬೆಳಗ್ಗೆ ಸತಿ ಲಾಲು ಜೊತೆ ಬಿಕ್ಕಿ ತಿನ್ಬೇಡ ಅನ್ನೋದು. ಇನ್ನು ತಿನ್ನಂಗಿಲ್ಲ ಬಿಕ್ಕಿನ ಲಾಲು ಜೊತೆಗೆ, ಬರೀ ಲಾಲು ಆಮೇಲಿಂದ ತಿಂಡಿ. ಇನ್ನೊಂಚೂರು ಮಗನ, ಇನ್ನೊಂದು ಸ್ವಲ್ಪ, ಇಷ್ಟು ಹೊಟ್ಟೆ ಸಿಗ್ತದೆ. ವಾಂತಿ ಮಾಡ್ಕೊಂಡಲ್ಲ, ಒಂಚೂರು ತಿಂಚಿನು. ಅದನ್ನ ಕರಿ ಹೋಗು, ಬೇಗ ಹೋಗೋಣ, ಟೈಮ್ ಆಯಿತು. ಇಡನಾ? ಇವಾಗ 10 ಗಂಟೆ ಆಗಿದೆ. ನಾನು ಸ್ನಾನ ಮಾಡ್ಕೊಂಡು ಬಂದೆ. ನೀರು ಬಿಟ್ಟಿದ್ರು, ಮಮ್ಮಿ ಮೋಟ್ರ್ ಸುತ್ತಾ ಇದ್ದಾರೆ. ಈಗ ಬಟ್ಟೆ ಹಾಕೊಂಡಿದ್ದಾರೆ ಹೋಗಿಕ್ಕೆ. ಇವಾಗ ಯಾಕೆ ಬಂದೆ ಅಂದರೆ ಈಚೆ ಕಡೆಗೆ ಮರ್ತ್ಕೊಬಿಟ್ಟೆ, ತುಳಸಿ ಕುಯ್ಕೊಳ್ಳೋಣ ಅಂತ ಬಂದೆ. ನಮ್ಮ ತುಳಸಿ ಗಿಡ, ಬರೀ ತುಳಸಿ ಕುಯ್ಕೋಬಾರ್ದು ಅಂತ ಹೇಳಿ ಸ್ವಲ್ಪ ನೀರು ಹಾಕ್ಬಿಟ್ಟು, ಅಂದರೆ ರಾಯರ ಫೋಟೋಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಒಂದು 2-3 ಕುಯ್ಕೋತೀನಿ ಅಷ್ಟೇ. ಎಲ್ಲ ಫೋಟೋಕ್ಕೂ ಕುಯ್ಕೊಳ್ಳೋಕ್ಕೆ ಮಡ್ಸಕ್ಕೆ ಹೋದರೆ ತುಳಸಿ ಗಿಡ ಫುಲ್ಲು ಖಾಲಿ ಆಗಿಬಿಡುತ್ತೆ. ಅದಕ್ಕೆ ಸಾಕಿಷ್ಟೇನೆ. ಅವರ ಅವಸ್ಥೆ ನೋಡಿ ಫ್ರೆಂಡ್ಸ್. ಸಂಪು ನೋಡಿ, ಮುಕ್ಕಾಲೊಸಿ ತುಂಬದೆ. ಇನ್ನು ತಿಂದಿಲ್ಲ. ಜಾನಕಿ ಅವರು ನೀರು ಹಿಡಿತಾಯಿದ್ರು. ನೀರು ಬಂದರೆ ಯಾವ ಕೆಲಸನೂ ಆಗಲ್ಲ. ನಮ್ಮ ಡ್ಯಾಡಿ ಅವರು ಸಾಲಿಗ್ರಾಮಕ್ಕೆ ಹೋಗಿದ್ರು, ಕೃಷ್ಣೇಗೌಡ ಅವರು. ಪಲಾವ್ ಖಾರ ಆಗಿದೆ ಅಂತೇಳಿ ಮೊಸರು ಹಾಕ್ಕೊಂಡು ತಿಂತಾಯಿದ್ದಾರೆ ಟಿ ವಿ ನೋಡಿಕೊಂಡು. ನಮ್ಮ ಅವ್ವಂಗೆ ತಿಂಡಿ ಹಾಕ್ಕೊಂಡು ತಿಂತು ನೋಡಿ. ಸಾಮಾನು ತಂದು ನಮ್ಮ ಅಪ್ಪಾಜಿ ಹರಗಿರೋದು ಇದು. ಏನೇನೋ ತಂದೈತೆ ಮನೆಗೆ ಸಾಮಾನ. ನಮ್ಮವ್ವ ಬಿಸಿನೀರು ಕಾಯಿಸ್ಕೊಡು ಅಂತೂ ಬಿಸಿನೀರಿಗೆ ಇಟ್ಟಿದೆ. ಅದನ್ನು ತಗೊಳಕ್ಕೆ ಅಂತ ಹೇಳಿ ಅಲ್ಲೇ ನಿಂತೈತೆ, ಕಾದೈತಾ ಅಂತ ಹೇಳಿ. ನಾನು ಈಗ ಕಡಲೆಕಾಳು, ರಾಯರಿಗೆ ಕಡಲೆಕಾಳು ಹಾರ ಹಾಕು ಅಂತ ಹೇಳಿ ವರ್ಷಿತ ತುಂಬ ದಿನದಿಂದ ಬೈಯೋಳು ನನಗೆ, ಹಾಕು ಅಂತ. ಅದಕ್ಕೆ ಇವತ್ತು ಹಾರ ಮಾಡಾಕೋಣ ಅಂಥೇಳಿ ನೈಟು ಕಡಲೆಕಾಳನ್ನ ನೆನೆ ಹಾಕಿದ್ದೆ. ಡೀಪ್ ಕ್ಲೀನಿಂಗು ಶನಿವಾರ ಮಾಡ್ಕೊಳ್ಳೋಂಥದ್ದು. ದೇವ್ರ ಮನೆ ಬಟ್ಟೆನೇ ತಗೊಳ್ಳಿಲ್ಲ, ಮರ್ತ್ಕೊಬಿಟ್ಟೆ. ದೇವ್ರ ಮನೆಗೆ ನಾವು ಯಾವಾಗಲೂ ಈ ಥರ ಬಿಳಿ ಬಟ್ಟೆನೇ ಯೂಸ್ ಮಾಡೋದು. ಅಮ್ಮ ಶನಿವಾರ ಫುಲ್ಲು ಡೀಪ್ ಕ್ಲೀನಿಂಗು ಎಲ್ಲನೂ ಒಂದು ಕಡೆಯಿಂದ ತಗೊಂಡ್ಬರ್ತಿದೆ. ಹಾಗಾಗಿ ನಾನು ಗುರುವಾರ ಅದೇ ಸಿಂಪಲ್ಲಾಗಿ ಮಾಡ್ಕೋತೀನಿ. ಅಂದರೆ ಅವ್ಳು ಮುಗಿರೋ ಹೂಗಳೆಲ್ಲ ತೆಗ್ದಾಕಿ, ಅದೇ ಹೂವಿದ್ರೆ ಮಾತ್ರ ಹೂಗಳು ಹಾಕ್ತೀನಿ. ಹೂವಿಲ್ಲ ಅಂತ ಹೇಳಿದ್ರೆ ಅದೇ ತುಳಸಿ, ಒಂದೇ ಒಂದು ತುಳಸಿ ಹಾಕ್ಬಿಟ್ಟು ಪೂಜೆ ಟೈಮು ಕಡಲೆಕಾಳು ಹಾರ ಹಾಕ್ತಾ ಇರೋದು. ಅದು ನೈಟ್ ವರ್ಷಿತ ಕಾಲ್ ಮಾಡಿದ್ದು ಒಂದು ಆಲ್ರೆಡಿ 8 ಗಂಟೆ 8:30 ಆಗ ಅವಳು ನೆನೆ ಹಾಕಿದ್ಲಂತೆ. ಅವಳು ನಾಳೆ ಒಂದು 2-3 ವಾರದಿಂದ ಕಡಲೆಕಾಯಿ ಹಾರ ಹಾಕ್ತಾ ಇದ್ದಾಳೆ. ಹಾಕು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಗುರು ಬಲ ಶನಿ ಬಲ ಇಲ್ಲ ಅಂದರೆ ತುಂಬ ಹೆಲ್ತ್ ಇಶ್ಯೂಸ್ ಆಗುತ್ತಂತೆ. ಅವಳು ಇದ್ರ ಬಗ್ಗೆ ಎಲ್ಲ ಜಾಸ್ತಿ ತಿಳ್ಕೊಂಡಿದ್ದಾಳೆ, ಫೋನಲ್ಲಿ ನೋಡಿ ಎಲ್ಲ ಮಾಡಿ ತಿಳ್ಕೊಂಡಿದ್ದಾಳೆ. ಹಾಗಾಗಿ ನನಗೆ ತುಂಬ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆಯಲ್ವ, ಹಾಗಾಗಿ ಮಾಡು ಅಂತ ಅವಳ ಜೊತೆ ಮಾತಾಡ್ಕೊಂಡೆ. ನೀನು ನೆನೆ ಹಾಕಲ್ಲ ಅಂತೇಳಿ ಅವಳ ಜೊತೆ ಮಾತಾಡ್ಕೊಂಡೇ ಏನು ನೆನೆ ಹಾಕ್ಸಿದ್ಲು ಕಡಲೆಕಾಳನ್ನ. ಅದು ಅಷ್ಟು 21 ನೆನೆ ಹಾಕು, ಇಲ್ಲ ಸರಿ ಸಂಖ್ಯೆ ನೆನೆ ಹಾಕಬೇಕು, 32 ಹಾಕು ಅಂದು. ಸೊ 32 ಹಾಕಿದ್ದೆ. ಇದನ್ನು ಈಗ ಸೂಜಿ ಮತ್ತು ದಾರದಲ್ಲಿ ಪೋಣಿಸ್ಕೊಂಡು ರಾಯರ ಫೋಟೋಕ್ಕೆ ಹಾಕಬೇಕು. ನಮ್ಮನೆ ಇಬ್ಬರು ರಾಯರಿದ್ದಾರೆ. ಮಾಮೂಲಿ ಬೃಂದಾವನದಲ್ಲಿ ರಾಯರಿದ್ದಾರಲ್ಲ, ಅದು ನಾವು ಫಸ್ಟ್ ತಂದಿದ್ದು ನಮ್ಮ ಮನೆಗೆ. ಇಲ್ಲಿ ತೋರಿಸ್ತೀನಿ ನೋಡಿ, ಅಲ್ಲಿದ್ದಾರಲ್ಲ ಬೃಂದಾವನದಲ್ಲಿ, ಅವರಿಗೆ ಹಾಕ್ತೀನಿ. ಈ ರಾಯಿಗೆ ತುಳಸಿ ಅಷ್ಟೇ ಮುಡಿಸ್ತೀನಿ. ಎಲ್ಲ ಒಬ್ಬರೇ ಅಲ್ಲ, ಅಂದರೆ 2 ಫೋಟೋ ಇದೆ. ಇವಾಗ ಕ್ಲೀನಿಂಗ್ ಸ್ವಲ್ಪ ಮಾಡ್ಕೊಳ್ಳೋಣ. ಒಣಗೋಗಿರೋ ಹೂವೆಲ್ಲ ತೆಗ್ದಾಗಿದೆ. ಮೇಲ್ಗಡೆ ಗುಲಾಬಿ ಹೂವು ಒಣಗೋಗಿಲ್ಲ, ಲಕ್ಷ್ಮೀ ದೇವಿ ಸರಸ್ವತಿ ದೇವಿ ಫೋಟೋದಲ್ಲಿ ಅದನ್ನು ಹಾಗೆ ಬಿಟ್ಟಿದ್ದೀನಿ. ಒಣಗೋಗಿರೋದು ಮಾತ್ರ ತೆಗ್ದಾಕಿದ್ದೀನಿ. ಇದು ಬಂದು ಕರಿಘಟ್ಟ, ಶ್ರೀರಂಗಪಟ್ಟಣದಲ್ಲಿ ಇದೆಯಲ್ಲ ಶ್ರೀರಂಗನಾಥ ಸ್ವಾಮಿ, ಅದು ಮನೆದೇವರು. ಅಂದರೆ ಅವರು ಅಂತ ಹೇಳಿದ್ರೆ ತಿರುಪತಿಲಿರೋರು ಅವರೇನೆ, ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರನು ಅವರೇನೆ. ಆ ಕಡೆ ಈ ಕಡೆ ರಾಯರ ಫೋಟೋ ಇದ್ದಾರೆ. ರಾಯರ ಇಷ್ಟ ದೇವರು ಕೂಡ ಯಾರು ವೆಂಕಟೇಶ್ವರ ಸ್ವಾಮಿನೇ. ನಾನು ತುಂಬ ದಿನ ಅಂದ್ಕೊಂಡೆ ಏನೋ ಒಂಥರ ಕನೆಕ್ಷನ್ ಇದೆಯಲ್ವಾ, ರಾಯರ ಇಷ್ಟ ದೇವರೇನೆ ಈ ಫ್ರಂಟಲ್ಲಿದ್ದಾರೆ, ಅಕ್ಕಪಕ್ಕ ರಾಯರಿದ್ದಾರೆ ಅಂತ ಹೇಳಿ. ಮನೆ ದೇವ್ರಿಗೆ ನಮ್ಮ ಕುರುತುಗೆ 1.5 ವರ್ಷನೋ ಏನೋ ಇದ್ದಾಗ ಮೇಲ್ಕೋಟೆಗೆ ಮುಡಿ ಕೊಟ್ಟಾಗ ಹೋಗಿದ್ದು, ಹೋಗೇ ಇಲ್ಲ.
ನೋಡೋಣ ಯಾವಾಗ ಆಗುತ್ತೆ ಅವಾಗ ಹೋಗ್ಬಿಟ್ಟು ಬರಬೇಕು ಕೃತುನ ಕರ್ಕೊಂಡು. ಇನ್ಯಾರು ಬರಲ್ವಲ್ಲ, ಇನ್ಯಾರು ಇಲ್ಲ ಆ್ಯಕ್ಚುಲಿ, ನಾನು ಕೃತು ಅಲ್ಲ, ಅಲ್ಲಿ ಅಮ್ಮ ಅಪ್ಪಾಜಿ ಅನ್ನೋದು ಕರ್ಕೊಂಡು ಹೋಗಬೇಕು. ಮತ್ತು ಕುಡ್ದೇ ಇಲ್ಲ ಅವತ್ತು ಫಿಶ್ ಫ್ರೈ ತಿನ್ಬಿಟ್ನಲ್ವ, ದೇವ್ರ ಮನೆಗೆ ಬರಲಿಲ್ಲ, ಪರವಾಗಿಲ್ಲ. ಈ ನೀರನ್ನ ಕುಡ್ಕೊಂಡು ಮತ್ತೆ ತುಂಬಿಟ್ಬಿಟ್ಟು ವಾಟರ್ ಪ್ರೇಯರ್ ಮಾಡ್ತೀನಿ. ಮನೇಲಿ ಚೆಲ್ಲಕ್ಕಂತೂ ಹೋಗಲ್ಲ, ಪ್ರೇಯರ್ ಮಾಡಿರೋ ನೀರು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಇವಾಗ ನಾವು ಫ್ರೆಂಡ್ಸ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇರೋದು. ಇದು ಕೊಬ್ಬರಿ ಎಣ್ಣೆ, ದೀಪ್ತ ಎಣ್ಣೆ ಅಲ್ಲ. ನಮ್ಮದು ತುಂಬ ಕೊಬ್ಬರಿ ಇತ್ತು ಅಂತ ಹೇಳಿ ಅಮ್ಮ ತುಂಬ ವರ್ಷದಿಂದ ಇದ್ದಿದ್ದು ಕೊಬ್ಬರಿನ ಎಲ್ಲ ಬಿಡಿಸ್ಬಿಟ್ಟು ಮಿಷಿನಲ್ಲಿ ಒಂದು 3-4 kg ಎಣ್ಣೆ ಬಂದಿತ್ತು. ಅದನ್ನು ನಾವು ದೇವ್ರ ಫೋಟೋಕ್ಕೆ ಯೂಸ್ ಮಾಡ್ತೀವಿ. ತುಂಬ ಒಳ್ಳೆಯದು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ. ನೀವು ನಿಮ್ಮ ಮನೇಲಿ ಇತ್ತು ಅಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ. ನಾನು ಇದನ್ನು ಇವಾಗ ಹಾರ ಮಾಡ್ಕೊತೀನಿ. ಹಾರಕ್ಕೆ ಮಾಮೂಲಿ ಬಟ್ಟೆ ಹೊಲಿತೀವಲ್ಲ ಆ ದಾರ ಬೇಡ ಅಂತ ಹೇಳಿ ಹಸಿ ನೂಲು ಬರುತ್ತಲ್ಲ, ಹಸಿ ನೂಲು ದಾರದಲ್ಲಿ ಹಾಕಿ ಸೂಜಿಯಿಂದ ಇದನ್ನು ಹಾರ ಮಾಡ್ಕೊತೀವಿ. ಬನ್ನಿ ಇವಾಗ ಹಾರ ಮಾಡೋದು ಹೆಂಗೆ ನೋಡೋಣ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ನೀಟಾಗಿ ಬಂದರೆ ಸಾಕು. ಏನು ಇಡಬಾರ್ದು ಅಂತ ಹೇಳ್ತಾರೆ, ಅಂದರೆ ಮೇಲ್ಗಡೆ ಏನಾದರೂ ಸಾಮಾನು ಇಡೋದು ಏನು ಇಡಬಾರ್ದು ಅಂತ. ನಾವೇನು ಇಟ್ಟಿಲ್ಲ. ಅದೇ ದೇವ್ರ ಮನೆದು ಅರಿಶಿನ ಕುಂಕುಮದ ಬರಲಿ, ಹಸಿ ನೂಲು ಆ ಥರದ್ದು ಮಾತ್ರ ಇಟ್ಟಿದ್ದೀವಿ. ಇವಾಗ ನೀಟಾಗಿ ಕೂಡಿಸ್ಕೊಳ್ಳೋಣ. ವರ್ಷಿತ ಏನಿಲ್ಲ ಸಂಜೆ ತನಕ ಇಟ್ಬಿಟ್ಟು ಇದನ್ನು ಹಾರನ ರಾಯರ ಫೋಟೋದಲ್ಲಿ ಸಂಜೆ ಒಂದ್ಸಲ ಪೂಜೆ ಮಾಡಿಬಿಟ್ಟು ಈವ್ನಿಂಗು, ಅದಾದಮೇಲೆ ಒಂದು ಹಸು ಕೊಡಬೇಕಂತೆ, ಹಸು ಕೊಡು ಅಂತ ಹೇಳಿದ್ರು. ಇವಾಗ ಕೂಡಿಸ್ಕೊಳ್ಳೋಣ. ಸ್ವಲ್ಪ ದೊಡ್ಡದು ಸಣ್ಣ ಸೂಜಿ ಇಲ್ಲ. ನನ್ನ ಲೈಫಲ್ಲೇ ಇದೆ ಫಸ್ಟು ಮಾಡ್ತಾ ಇರೋದು. ಒಳ್ಳೆಯದಾದರೆ ಸಾಕು. ನಾಳೆ ಹಾಸ್ಪಿಟ್ಲಿಗೆ ಹೋಗಬೇಕು, ಅದು ನಾಳೆ ಬ್ಲಾಗಲ್ಲಿ ಹೇಳ್ತೀನಿ, ಇವತ್ತು ಹೇಳಲ್ಲ. ಎಲ್ಲಿ ಇಟ್ಕೊಳ್ಳೋದು, ಹೆಂಗೆ ಇಟ್ಕೊಳ್ಳೋದು, ತೊಡೆ ಮೇಲೆ ಇಟ್ಕೊಳ್ಳೋದ, ಏನು ಗೊತ್ತಾಯ್ತಾ ಇಲ್ಲಲ್ಲ. ಹಿಂಗೆ ಹಾಕೋತೀನಿ. ಇದು ಮಡಿ ಬಟ್ಟೆ ಅಲ್ವಾ, ಮಡಿ ಬಟ್ಟೆಯನ್ನು ತೊಡೆ ಮೇಲೆ ಹಾಕ್ಕೊಂಡು ಅದ್ರ ಮೇಲೆ ಹಾಕೋತೀನಿ. ನನ್ನ ಬಟ್ಟೆ ಮೇಲೆ ಹಾಕೋದು ಬೇಡ ಅಂತ. ಮಾಡಿದ್ರೆ ನೀಟಾಗಿ ಮಾಡಬೇಕು, ಇಲ್ಲ ಮಾಡಬಾರ್ದು. ಹಾಗೆ ನಿನ್ನೆ ವೀಡಿಯೋ ಇನ್ನೂ ಎಡಿಟಿಂಗ್ ಆಗಿಲ್ಲ, ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಪೂಜೆ ಮಾಡಿ ನಾನು ತಿಂಡಿ ತಿಂದು ನಿನ್ನೆ ವೀಡಿಯೋ ಎಡಿಟಿಂಗ್ ಮಾಡಿ ಮಾಡೋದು ಆಲ್ಮೋಸ್ಟ್ 1 ಗಂಟೆ 2 ಗಂಟೆ ಆಗುತ್ತೆ. ಆಗಲಿ, ಗುರುಬಲ ಬೇಕು. ಸ್ವಲ್ಪ ಸಮಸ್ಯೆಗಳಿದೆ ಅನ್ನೋರು ಕಡಲೆಕಾಯಿ ಹಾರ ಹಾಕಿ ನೋಡೋಣ. ನಾನು 5 ವಾರ ಹಾಕ್ತೀನಿ, ಒಂದು 5 ವಾರ ಹಾಕ್ತೀನಿ. ಆಮೇಲಿಂದ ಏನಾಗುತ್ತೆ ಹೇಳ್ತೀನಿ ಅಂತ. ನನಗೆ ಯಾವ ಥರ ಗುಡ್ ವೈಬ್ಸ್ ಸಿಕ್ತು ಅಂತ ಹೇಳಿ ಹೇಳ್ತೀನಿ. ಸೊ ಇದನ್ನು ಹಾರನ ಕಂಪ್ಲೀಟ್ ಮಾಡಿಕೊಂಡು ಫ್ರೆಂಡ್ಸ್ ಫೈನಲಿ ನೋಡಿ ಈ ಥರ ರೆಡಿ ಮಾಡಿದ್ದೀನಿ. ಅದು ದೊಡ್ಡ ಸೂಜಿ ಆಗ್ಬಿಡ್ತು, ಸ್ವಲ್ಪ ಕಷ್ಟ ಆಯಿತು. ಸಣ್ಣ ಸೂಜಿ ಇರಲಿಲ್ಲ, ಹುಡುಕ್ಬೇಕಲ್ಲ ಅಂತೇಳಿ ಮಾಡಿಬಿಟ್ಟೆ. 5 ವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, 5 ಗುರುವಾರ. ಯಾಕಂದರೆ ನಂಬಿಕೆ ಇಟ್ಟು ಮಾಡೋ ಕೆಲಸ ಯಾವತ್ತೂ ಏನು ವ್ಯರ್ಥ ಆಗೋಲ್ಲ, ಸಕ್ಸಸ್ ಆಗುತ್ತೆ. ನಂಬಿಕೆ ಇರಬೇಕಷ್ಟೇ, ಆಗುತ್ತೆ, ನಂಬಿದ್ದೀವಿ ಅಂತ. ಇವಾಗ ರಾಯರ ಫೋಟೋಗೆ ಹಾಕ್ತೀನಿ, ಹಾಗೆ ಪೂಜೆ ಮಾಡಿ ನಂತರ ಸಿಗ್ತೀನಿ ನಿಮಗೆ, ಓಕೆನಾ. ಇವಾಗ ಫೈನಲಿ ಹಾರನ ರಾಯರ ಫೋಟೋಗೆ ಹಾಕ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ನಾವು ಲಾಸ್ಟಲ್ಲಿ ಕೊನೆ ಅಂಚಲ್ಲಿ ಉದ್ದುದ್ದಕ್ಕೆ ದಾರ ಬಿಟ್ಕೊಂಡಿದ್ದೆ, ಅಲ್ಲಿ ಚಿಕ್ಕ ಮೊಳೆ ಇದೆ, ಅಲ್ಲಿಗೆ ಜೈಂಟ್ ಮಾಡಿದೆ ದಾರನ. ಬೃಂದಾವನ ಇರೋಂತಹ ರಾಯರಿಗೆ ಹಾಕಿರೋದು ಒಂಥರ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂದರೆ ನನಗೆ ಒಂಥರ ಖುಷಿ ಆಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಪೂಜೆ ಮಾಡ್ಕೊಳ್ಳೋಣ. ನನಗೆ ಹೇಳಿದ್ದೀನಿ, ಇದು ಒಂದು ವ್ಲಾಗ್ ಮಾಡಿ ಹೇಳಿದ್ದೀನಿ, ಬಟ್ ಅದಕ್ಕೆ ವ್ಯೂಸೇ ಬರಲಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಯಾರೋ ಒಬ್ಬರು ನಿನ್ನ ವೀಡಿಯೋದಲ್ಲಿ ಏನಿರುತ್ತೆ ಯೂಸೇ ಇರಲ್ಲ, ಬರೀ ಮಾತಾಡ್ತೀಯಾ ಅಂತ ಹೇಳಿ ಕಮೆಂಟ್ ಹಾಕಿದರು. ಜಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನೋಡಿ. ರಾಯರದು ಮಿರಾಕಲ್ ನನ್ನ ಜೀವನದಲ್ಲಿ ಹೇಗೆ ಮಾಡಿದ್ರು, ನನ್ನ ಆರೋಗ್ಯ ಸಮಸ್ಯೆ ಹೇಗೆ ಹುಷಾರಾಯಿತು ಅಂತ ಹೇಳಿದ್ದೀನಿ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮಿರಾಕಲ್ ಬಗ್ಗೆ ಹೇಳಿದ್ದೀನಿ. ಅವೆಲ್ಲ ನೋಡಿ ನಿಮಗೆ ಇಷ್ಟ ಆಗುತ್ತೆ. ನಾನು ಬರೀ ನನ್ನ ವೀಡಿಯೋದಲ್ಲಿ ಒಂದೇ ಥರ ವೀಡಿಯೋಸ್ ನಾನು ಮಾಡಿಲ್ಲ, ಎಲ್ಲ ಥರ ನನ್ನ ಲೈಫಲ್ಲಿ ಏನೇನಾಗಿದೆ ಎಲ್ಲ ಥರ ವೀಡಿಯೋಗಳನ್ನೂ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ಗೊತ್ತಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ಸ್ ಮಾಡಬೇಡಿ. ದೇವ್ರ ವಿಚಾರಗಳನ್ನೂ ಹೇಳಿದ್ದೀನಿ, ದಯವಿಟ್ಟು ನೋಡಿ, ನಿಮಗೆ ಹೆಲ್ಪ್ ಆಗ್ಬೋದು. ಮುಂದಿನ ದಿನಗಳಲ್ಲಿ ನೀವು ಯಾವ ಥರ ಮಾಡ್ಕೋಬೋದು ಪೂಜೆನ, ಯಾವ ಥರ ವ್ರತ ಮಾಡ್ಬೋದು ಅಂತ ಹೇಳಿ. ಫೈನಲಿ ಪೂಜೆ ಆಯಿತು, ವಾಟರ್ ಪ್ರೇಯರ್ ಮಾಡಿದ್ನಲ್ವ, ಅದನ್ನು ಎತ್ಕೊಬಂದೆ ಕುಡಿಯೋಣ ಅಂತ ಹೇಳಿ. ಅಂದರೆ ಬೇಜಾರಾಗುತ್ತೆ ಕೆಲವೊಂದು ಕಮೆಂಟ್ಗಳನ್ನ ಕೇಳಿದ್ರೆ. ಏನು ಯೂಸ್ ಇಲ್ಲ ಅಂತ ಹೇಳಿದ್ರೆ, ನನಗೆ 5,000 ಸಬ್ಸ್ಕ್ರೈಬರ್ಸ್ ಹೇಗೆ ಆಗ್ತಿದ್ರು ಹೇಳಿ. ನಾವು ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತೀವಿ. ದಯವಿಟ್ಟು ಯಾರ್ಯಾರು ಯೂಟ್ಯೂಬರ್ ಇದ್ದಾರೆ, ಚಿಕ್ಕ
ಯೂಟ್ಯೂಬರೋ ದೊಡ್ಡ ಯೂಟ್ಯೂಬರೋ ಮ್ಯಾಟರ್ ಆಗಲ್ಲ. ಪ್ರತಿಯೊಬ್ಬರು ಕಷ್ಟಪಟ್ಟು ಎಡಿಟಿಂಗ್ ಮಾಡ್ತಾರೆ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಬಿಡಿ, ಬಟ್ ಏನೇನೋ ಕಮೆಂಟ್ ಹಾಕಬೇಡಿ. ಅವ್ರು ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿರ್ತಾರೆ ಅಂತ ಹೇಳಿ ಅವ್ರಿಗೆ ಗೊತ್ತು. ನಾನು ಇದ್ರ ಬಗ್ಗೆ ಮಾತಾಡೋಣ ಅಂದ್ಕೊಂಡೆ, ಅಯ್ಯೋ ಬೇಡ ಬೇಡ ಬಿಟ್ಟಾಕು, ನಾನು ಕಷ್ಟಪಡ್ತಿರೋದು ನನಗೆ ಗೊತ್ತಲ್ವ ಅಂತ ಹೇಳಿ ಸುಮ್ಮನೆ ಆದೆ. ಇವತ್ತು ರಾಯರ ಪೂಜೆ ಮಾಡ್ಬೇಕಾದ್ರೆ ನೆನಪಾಯಿತು, ಅದಕ್ಕೋಸ್ಕರ ಹೇಳ್ಕೊತಾ ಇದ್ದೀನಿ. ವಾಟರ್ ಪ್ರೇಯರ್ ಮಾಡಿ ನೀರನ್ನ ಕುಡಿದು ತಿಂಡಿ ತಿನ್ನೋಣ ಅಂತ ಬಂದೆ. ನಮ್ಮ ಅಪ್ಪಾಜಿ ನಾನ್ ವೆಜ್ ತಂದುಬಿಟ್ಟಿತ್ತು. ನಮ್ಮಮ್ಮ ಅದಕ್ಕೆ ರೆಡಿ ಮಾಡ್ಕೋತಾ ಇತ್ತು. ನಾನು ಮಾತ್ರ ಇವತ್ತು ವೆಜ್ಜು ಸಪ್ರೇಟ್ ಇಟ್ಕೊಂಡು ತಿಂತೀನಿ. ಪಲಾವ್ ಮಾಡಿದ್ನಲ್ವ ಅದನ್ನು ಹಾಕ್ಕೊಂಡೆ. ಸ್ವಲ್ಪ ಖಾರ ಆಗಿಬಿಟ್ಟಿತ್ತು, ಅದಕ್ಕೆ ಫ್ರಿಡ್ಜಲ್ಲಿದ್ದು ಮೊಸರು ಹಾಕ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಬಂದೆ. ಪಾಪ ನಮ್ಮಮ್ಮ ಫುಲ್ ಕೆಲಸ ಮಾಡುತ್ತೆ. ನಾನೇ ಹೇಳ್ತಿರ್ತೀನಲ್ವ, ನಾನು ಸ್ವಲ್ಪ ಕೆಲಸ ಮಾಡೋದು ಕಡಿಮೆನೇ, ಯಾಕಂದರೆ ಯಾವಾಗಲೂ ಮೊಬೈಲಲ್ಲಿ ಮುಳುಗಿರ್ತೀನಿ. ನಾನು ಮಾಡೋದು ಡೈಲಿ ವ್ಲಾಗ್ಸು ಆಯಿತಾ. ಡೈಲಿ ವ್ಲಾಗ್ಸು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದಾಗಿಂದ ನಾನು ಮಲ್ಕೊಳ್ಳೋ ತನಕನೂ ಕೂಡ ಮೊಬೈಲ್ ಹಿಡ್ಕೊಂಡು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ಗಳನ್ನ ತಗೋಬೇಕು. ಅದ್ರ ಕಷ್ಟ ಏನು ಅಂತ ನಮ್ಮಂಥ ಡೈಲಿ ವ್ಲಾಗ್ಸ್ ಮಾಡೋರಿಗೆ ಅಷ್ಟೇ ಗೊತ್ತಿರುತ್ತೆ. ದಯವಿಟ್ಟು ಗೊತ್ತಿಲ್ಲದೆ ಯಾರೂ ಏನೂ ಮಾತಾಡಬೇಡಿ ಆಯಿತಾ. ಅದ್ರ ಕಷ್ಟ ಅವ್ರವ್ರಿಗೇನೆ ಗೊತ್ತಿರುತ್ತೆ ಅಂತ ಹೇಳ್ತೀನಿ. ಇನ್ನೇನು ತಿಂಡಿ ಎಲ್ಲ ಮುಗೀತು, ನಾನು ಟ್ಯಾಬ್ಲೆಟ್ಸ್ ಎಲ್ಲ ತೊಗೋಬೇಕು. ನಂತರ ಏನು ಕೆಲಸ ಇಲ್ಲ ನೋಡಿ. ಹೈರ್ಲೆ ನಾನು ಇಕ್ಕಿದ್ದೆ, ಹಣೆಗೆ ಅಳಸೆ ಹೋಗ್ಬಿಟ್ಟೈತೆ, ಚಿಕ್ಕದಾಗಿ ಇಕ್ಕಿದ್ದೆ. ನೆನ್ನೆ ಬ್ರೆಡ್ ಟೋಸ್ಟ್ ಒಂದು 4-5 ತಂದುಬಿಟ್ಟಿತ್ತು ನಮ್ಮ ಅಪ್ಪಾಜಿ. ಆ್ಯಕ್ಚುಲಿ ಏನು ಗೊತ್ತಾ, ಇವತ್ತು ಗುರುವಾರ ನಾನು ತಿನ್ನಲ್ಲ, ಬಟ್ ನಮ್ಮ ಅಪ್ಪಾಜಿಗೆ ನಾನು ಅವರೆಲ್ಲ ನೆನ್ಪಿಟ್ಕೊಂಡಿರಲ್ಲ ಬಿಡಿ. ಚಿಕನ್ ತಂದುಬಿಟ್ಟೈತೆ ನಾನ್ ವೆಜ್ಜು, ಅದು ನಮ್ಮಮ್ಮ ಇನ್ನೂ ಮಾಡಿಲ್ಲ, ಮಾಡ್ತೈತೆ. ನಾನು ಇವತ್ತು ಚಿಕನ್ ತಿನ್ನಲ್ಲ. ಓಕೆ, ಬ್ರೆಡ್ ಟೋಸ್ಟ್ ಇತ್ತು, 2 ಇದ್ದು. ಒಂದನ್ನು ಬಿಸಿ ಮಾಡ್ಕೊಂಡು ತಿಂದೆ, ಅಂದರೆ ದೋಸೆ ತವದಲ್ಲಿ. ಇದು ಹೆಂಗಿದ್ರು ಅವರೆಲ್ಲ ನಾನ್ ವೆಜ್ ತಿಂತಾರಲ್ವ, ನಾನು ತಿನ್ನಲ್ವಲ್ಲ ಅಂಥೇಳಿ ಇನ್ನೊಂದು ಬ್ರೆಡ್ ಇತ್ತು, ಅದನ್ನು ಕೂಡ ತವದಲ್ಲಿ ಬಿಸಿ ಮಾಡಿಕೊಂಡು ತಿನ್ನೋಣ ಅಂಥೇಳಿ ಅದೇನು ಮಾಡೋಕ್ಕೆ ಅಂತ ಹೋದೆ. ಇದು ಹರಳೆ ಮೇಲೆ ಬ್ರೆಡ್ನ ಇಟ್ಬಿಟ್ಟು ಟಿ ವಿ ಹಾಕ್ಕೊಡೋಕ್ಕೆ, ನಮ್ಮವ್ವ ಒಂದೇ ಕೂತಿತ್ತು ಟಿ ವಿ ಹಾಕ್ಕೊಡೋಕ್ಕೆ ಅಂತ ಹೋದೆ. ಎಲ್ಲ ನೋಡಿ ಹೆಂಗಾಗೋಗ್ಬಿಟ್ಟೈತೆ, ಸುಟ್ಟೋಗ್ಬಿಟ್ಟೈತೆ. ಈ ಬ್ರೆಡ್ ಟೋಸ್ಟ್ ತಿಂದರೆ ಇನ್ನೇನು ಕೆಲಸ ಇಲ್ಲ. ಸ್ವಲ್ಪ ಹೇರ್ಗೆ ಸೀರಮ್ನ ಅಪ್ಲೈ ಮಾಡಬೇಕು. ಒಣಗೋಗ್ಬಿಟ್ರೆ ಹೇರೆಲ್ಲ ಕೂದಲೆಲ್ಲ ಒಣಗೋಗ್ಬಿಟ್ರೆ ಅಪ್ಲೈ ಮಾಡಿದ್ರೆ ಯೂಸ್ ಇಲ್ಲ. ಸ್ವಲ್ಪ ಹಸಿ ಇದ್ದಾಗಲೇ ಅಪ್ಲೈ ಮಾಡಿ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಕೆಲಸ ಮಾಡಿದ್ದೀನಿ. ಇವಾಗಲೂ ಕೂಡ ಎಡಿಟಿಂಗ್ ಮಾಡ್ತಾ ಇದ್ದೆ. ನೆನ್ನೆ ವ್ಲಾಗ್ನ ಎಡಿಟಿಂಗ್ ಮಾಡಿದ್ದೀನಿ. ಒಂದು ಅರ್ಧ ಗಂಟೆ 1 ಅವರ್ ಸುಮ್ಮನೆ ಪಾಚಿ ಮಾಡಿಬಿಡ್ಬೇಕು, ರೆಸ್ಟ್ ಬೇಕು ಅನ್ನಿಸ್ತೈತೆ. ಬೆಳಗ್ಗೆಯಿಂದ ಪುರ್ಸೊತ್ತೆ ಇಲ್ಲ, ಕೂತು ಇಲ್ಲ, ಹೆಂಗೆಂಗೋ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ ಗ್ಯಾಪಲ್ಲಿ ಮಧ್ಯದಲ್ಲಿ. ಇವಾಗ ಇದನ್ನು ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ಬರ್ತೀನಿ. ಹೇರ್ ಸೀರಮ್ ಹಾಕೊಳ್ಳೋಣ ಅಂತ ಬಂದೆ, ಎಡಿಟಿಂಗ್ ಕೆಲಸ ಎಲ್ಲ ಮುಗೀತು ಅಂತೇಳಿ ಕೈಗೆ ಹಾಕ್ಕೊಂಡು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಹೇಳೋಣ ಸಾಗೋಣ, ಯಾರು ಬೇಜಾರು ಮಾಡ್ಕೊಳ್ಳಲ್ಲ ಅಲ್ವಾ. ಎದೆಯ ಬಡಿತ ಹೃದಯ ತುಂಬಿ ಉಸಿರಾಡುವಾಗ ವಿಪರೀತ ವೀಗ ಒಂಟಿತನಕ್ಕೆ ನೀನೇ ತಾನೆ. ಮರ್ತೋಯ್ತು ಫ್ರೆಂಡ್ಸ್, ಕ್ಯಾಮ್ರಾ ಮುಂದೆ ಬಂದರೆ ಹಾಡೇ ಮರ್ತೋಯ್ತವೆ. ನನಗೆ ಟೈಮೇ ಸಿಗ್ತಾ ಇಲ್ಲ ಸಾಂಗ್ಗಳು ಹೇಳೋಣ ಅಂದರೆ. ಬ್ಯುಸಿ ಆಗಿಬಿಟ್ಟಿದ್ದೀನಿ, ಹುಷಾರಿಲ್ಲ, ಹಾಸ್ಪಿಟ್ಲು ಸುತ್ತಾ ಇದ್ದೀನಿ. ಮಗು ನೋಡ್ಕೊಳ್ಳೋದು, ಮನೆ ಕೆಲಸ, ಈ ವ್ಲಾಗ್ಗಳನ್ನ ಎಡಿಟಿಂಗು. ನೋಡೋಣ ಇವತ್ತಾದರೆ ಒಂದು ಸಾಂಗ್ ಹೇಳೋಣ. ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತೆ ಯಾರು ಇಲ್ಲವೇ, ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತೆ ಯಾರು ಇಲ್ಲವೇ, ಒಂದೇ ಸಮನೆ ನಿನ್ನ ನೋಡುತ್ತಿದ್ದ ಮೇಲೆ ತುಂಬ ಸಲಿಗೆಯಿಂದ ಏನು ನನ್ನೊಳಗೆ ಇರುವನ ಕನಸು ಸಾಲೋದಿಲ್ಲ, ನಿನ್ನ ಶಾಂತಿ ಸಾಕಿ ಬೇಕಾಗಿಲ್ಲ. ಗೊತ್ತು ತಪ್ಪು ಹೇಳಿದೆ ಅಂತ ಕ್ಷಮಿಸಿ. ದಿಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಆದರೆ ಏನು ಮಾಡೋದು, ತುಂಬ ಲಾಂಗ್ ಟೈಮ್ ಆಯಿತು. ಇವಾಗ ಇತ್ತೀಚೆಗೆ ಆಲ್ರೆಡಿ ನಮ್ಮ 1.5 ವರ್ಷ ಆಯಿತು ಸಾಂಗ್ಗಳು ಕೇಳೋದು ಬಿಟ್ಬಿಟ್ಟಿದ್ದೀನಿ. ಈಗ ಎಲ್ಲ ಮರ್ತೇ ಹೋಗ್ತವೆ. 1 ಲೈನ್ 2 ಲೈನ್ ಬರ್ತವೆ, 3ನೇ ಲೈನ್ 4ನೇ ಲೈನ್ ಮರ್ತೇ ಹೋಗ್ಬಿಟ್ಟವೆ. ಕಲ್ತ್ಕೊಂಡು ಹಾಡ್ತೀನಿ. ಯಾರು ಬೇಜಾರು ಮಾಡ್ಕೋಬೇಡಿ ತಪ್ಪು ಹೇಳಿದೆ ಅಂತ. ಒಂದಿಷ್ಟು ದನಾರು ಕೊಟ್ಟಿದ್ದಿದ್ರೆ ಎಷ್ಟು ಹಾಕ್ಕೊಳ್ಳೋಕ್ಕೂ ಆಗಲ್ಲ. ಹೆಣ್ಮಕ್ಳಿಗೆ ನನಗೆ ಮುಂಚೆನೇ ಎಲ್ಲ ಹಾಡ್ಕೊಳ್ಳೋರು ಫ್ರೆಂಡ್ಸ್. ನೋಡಿ, ಬುಂಡೆ ಇವಳಿಗೆ ಮುಂದ್ಗಡೆ ಕೂದಲೇ ಇಲ್ಲ, ಹಲ್ಲುಬ್ಬ, ಆಮೇಲೆ ಫೋಟೋದಲ್ಲೆಲ್ಲ ಚೆನ್ನಾಗಿ ಬರಲ್ಲ ಅಂತ. ಅಂದರೆ ನಾನು ಜಾಸ್ತಿ
ಹೈಸ್ಕೂಲಿಂದ ನಾನು ಜಾಸ್ತಿ ಫೋಟೋಸ್ ತೆಗೆಸ್ಕೊಳಕ್ಕೆ ಹೋಗ್ತಾ ಇರಲಿಲ್ಲ. ನಾನು ಚೆನ್ನಾಗಿಲ್ಲ, ನನ್ನ ಮುಖ ಫೋಟೋದಲ್ಲಿ ಚೆನ್ನಾಗಿ ಬರಲ್ಲ ಅಂತ ಪಿ ಯು ಸಿಲೂ ನಾನು ಎಲ್ಲೂ ತೆಗೆಸ್ಕೊತಾ ಇರಲಿಲ್ಲ. ಅಂದರೆ ಪಾಸ್ಪೋರ್ಟ್ ಸೈಜು ಆ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೇಕಾದ್ರೆ ಅಷ್ಟೇ. ಅದಾದಮೇಲೆ ಲಾಸ್ಟು ಪಿ ಯು ಸಿಲಿ ಸ್ಕೂಲು ಮುಗ್ದೋಯ್ತಲ್ವಾ, ಸ್ಕೂಲು ಅಂತೀನಿ, ಕಾಲೇಜ್ ಮುಗ್ದೋಯ್ತಲ್ವಾ, ಆ ಟೈಮಲ್ಲಿ ಎಲ್ಲರೂ ಫ್ರೆಂಡ್ಗಳೆಲ್ಲ ಎಲ್ಲೆಲ್ಲ ಹೋಗ್ತಾರೆ ಅಂದ್ಬಿಟ್ಟು ಅವಾಗ ಒಂದ್ಸತಿ ತೆಗೆಸ್ಕೊಂಡಿದ್ದು. ಮತ್ತು ಡಿಗ್ರಿಲಿ ಒಂದ್ಸಲ ಏನೋ ತೆಗೆಸ್ಕೊಂಡಿದ್ದು. ಅಷ್ಟು ಬಿಟ್ಟರೆ ನನಗೆ ಫೋಟೋ ಹುಚ್ಚಿ ಇರಲಿಲ್ಲ. ಲಾಸ್ಟಲ್ಲಿ ನಾನು ಡಿಗ್ರಿ ಸೆಕೆಂಡ್ ಇಯರಲ್ಲಿದ್ದಾಗೇನೋ ನಮ್ಮ ಅಣ್ಣ ನನಗೆ ಆ್ಯಂಡ್ರಾಯ್ಡ್ ಓಪೋ ಫೋನ್ ತಂದು ಕೊಟ್ಟಿದ್ದು, ನಮ್ಮ ಪ್ರವೀಣಣ್ಣಯ್ಯ. ಆವಾಗ ಸ್ವಲ್ಪ ಸುಮಾರಾಗಿ ಬತ್ತಿದ್ದು ಅಂದ್ಬಿಟ್ಟು ಯಾವಾಗಲೂ ಅಪರೂಪಕ್ಕೆ ಒಂದೊಂದು ಸೆಲ್ಫಿ ತಗೊಳ್ಳಿವೆ. ಆಮೇಲಿಂದ ಡಿಗ್ರಿ ಮುಗಿಸಿ ಬೆಂಗಳೂರಿಗೆ ಬಂದ ಮೇಲೆ ನಾನು ಮೊಬೈಲ್ ತೊಗೊಂಡಲ್ವಾ ಸ್ಯಾಲ್ರಿ ದುಡ್ಡಲ್ಲಿ, ಆವಾಗ ಅಷ್ಟೊತ್ತು ಸ್ವಲ್ಪ ಚೆನ್ನಾಗಿ ನನಗೆ ಅನ್ನಿಸ್ತು, ನಾನೇ ಚೆನ್ನಾಗಿ ಬಿಟ್ಟಿದ್ದೀನಿ ಅಂತ. ಮುಂಚೆ ಎಲ್ಲ ಆಡ್ಕೊಂಡು ನಾನು ಚೆನ್ನಾಗಿಲ್ಲ, ಫೋಟೋದಲ್ಲಿ ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು ಫೋಟೋಸ್ನೇ ತಗೋತಾ ಇರಲಿಲ್ಲ. ಇವಾಗ ಎಷ್ಟು ಜನ ಆಡ್ಕೊಂಡಿದ್ರು, ಹಲ್ಲೊಬ್ಬ ಒಂಥರ ಕುಳ್ಳು ಕವಳೆ ಚೆನ್ನಾಗಿಲ್ಲ ಅಂತ. ಆಮೇಲೆ ನನಗೂ ಅನ್ನಿಸ್ಬಿಟ್ಟಿತ್ತು ಬೇರೆಯವ್ರ ಅನಿಸಿಕೆಗಳು, ಹೌದು ನನ್ನ ಫೋಟೋಗೆಲ್ಲ ಚೆನ್ನಾಗಿ ಬರಲ್ಲ, ನನ್ನ ಫೇಸ್ ಚೆನ್ನಾಗಿಲ್ಲ ಅಂತ. ಬಟ್ ಇವಾಗ ತುಂಬ ಜನ ನಿಮ್ಮ ಸ್ಮೈಲ್ ತುಂಬ ಚೆನ್ನಾಗಿದೆ, ನೀವು ನಕ್ಕಿದ್ರೆ ತುಂಬ ಚೆನ್ನಾಗಿ ಕಾಣ್ತೀರಾ, ಮತ್ತು ನಿಮ್ಮದು ಸ್ಮೈಲಿಂಗ್ ಫೇಸು ಅಂತ ತುಂಬ ಜನ ನನಗೆ ಇನ್ಸ್ಟಾದಲ್ಲಿ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿದಾಗ, ನೋಡಿ ಕೂದಲು ಇಷ್ಟೇ ಬಂದಿರೋದು, ಸ್ನಾನ ಮಾಡಿದ್ಮೇಲೆ ಬಾಚಿದ್ರೆ ಇನ್ನೂ ಸ್ವಲ್ಪ ಬರುತ್ತೆ. ಬಟ್ ಮುಂಚೆ ಇಷ್ಟಿಷ್ಟು ಬರೋದು ಕೂದಲು, ಇವಾಗ ಫುಲ್ಲು ಒಂದು 50% ಕಂಟ್ರೋಲ್ ಆಗೈತೆ. ಬಟ್ ಇವಾಗ ನಂಗೆ ತುಂಬ ಜನ ಆ ಥರ ಕಮೆಂಟ್ ಮಾಡಿದಾಗ ನಂಗೆ ತುಂಬ ಖುಷಿ ಆಗುತ್ತೆ. ಅದಕ್ಕೆ ಹೇಳೋದು, ಟೈಮ್ ಹಿಂಗೆ ಇರಲ್ಲ. ಅವತ್ತು ಎಷ್ಟೊಂದು ಜನ ನನ್ನ ಆಡ್ಕೊಂಡಿದ್ರು, ಇವಾಗ ಅದಕ್ಕಿಂತ ಜಾಸ್ತಿ ಜನನೇ ನಿಮ್ಮ ಸ್ಮೈಲ್ ಚೆನ್ನಾಗಿದೆ ಅಂತಾರೆ. ಸೊ ತುಂಬ ಖುಷಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದೇನೆ, ಯಾವುದು ಇದ್ದಂಗೆ ಇರಲ್ಲ, ಎಲ್ಲ ಒಂದು ದಿನ ಚೇಂಜ್ ಆಗುತ್ತೆ. ಐ ಹೋಪ್ ನನ್ನ ಲೈಫಲ್ಲೂ ಮುಂದೆ ಒಳ್ಳೆಯದಾಗುತ್ತೆ. ಡ್ಯಾಂಡ್ರಫು ಐತೆ ಫ್ರೆಂಡ್ಸ್. ನನಗೆ ಡ್ಯಾಂಡ್ರಫ್ ಇರೋದಕ್ಕೆ ನಾನು ಹೇರ್ ಡ್ಯಾಮೇಜ್ ಆಗಿ ಹೇರ್ ಫಾಲ್ ಆಗ್ತಾ ಇರೋದು. ಸ್ವಲ್ಪ ದಿನ ಒಂದು 1.5 ಮಂತು ನಾನು ಕರೆಕ್ಟಾಗಿ ಆಯಲ್ಲೇ ಹಾಕಿಲ್ಲ, ಹಂಗಾಗೋ ಏನೋ ಕೂದಲು ಫುಲ್ಲು ಇರೋಯ್ತು. ನಂದು ಮುಂಚೆನೇ ನನ್ನ ಇನ್ಸ್ಟಾಗ್ರಾಮ್ನ ರೀಲ್ಸಲ್ಲಿ ನೋಡ್ಬೋದು, ಫುಲ್ಲು ಲಾಂಗ್ ಹೇರ್ ಇತ್ತು, ಸೊಂಟ ತನಕ ಹೇರ್ ಇತ್ತು. ಇನ್ನು ಕಟ್ ಮಾಡಿಸಲ್ಲ, ಇನ್ನು ಮೋಸ್ಟ್ಲಿ ಅಲ್ಲಿ ತನಕ ಬೆಳೆಸ್ಬೇಕಂದ್ರೆ ಒಂದು 2 ವರ್ಷ ಬೇಕೇನೋ. ಇನ್ನು ಲಾಂಗ್ ಹೇರ್ ಬಿಡ್ತೀನಿ, ಇನ್ನು ಶಾರ್ಟ್ ಮಾಡಿಸಲ್ಲ. ಮಾಡಿಸಿದ್ರೆ ಒಂದು ಸ್ವಲ್ಪ ತುದಿ ಡ್ಯಾಮೇಜ್ ಆಗಿರುತ್ತಲ್ಲ, ತುದಿನ ಸ್ವಲ್ಪ ಕಟ್ ಮಾಡಿಸ್ಕೊತೀನಿ ಅಷ್ಟೇನೆ. ಬಿಡೋಣ. ಮುಗೀತು ಇವಾಗ ನಮ್ಮ ಹೇರ್ ಕೇರ್ ರೊಟೀನ್ ಮುಗೀತು. ಇವಾಗೇನು ಕೆಲಸ, ವಿಡಿಯೋ ಅಪ್ಲೋಡ್ ಮಾಡೋದು ಕೆಲಸ. ಸದ್ಯಕ್ಕೆ ಇವಾಗ ಇದನ್ನೇ ಉಳಿಸ್ಕೊಬೇಕು. ಒಂಥರ ರೌಡಿ ಬೇಬಿ ಥರ ಕಾಣ್ತಾ ಇದ್ದೀನಲ್ಲ ಫ್ರೆಂಡ್ಸ್, ರೌಡಿ ಬೇಬಿ ಆಗ್ಬಿಟ್ಟಿದ್ದೀನಿ ಇವತ್ತು. ತಂಬ್ಲೈನ್ 1-2 ಫೋಟೋ ತಗೊಬಿಡ್ತೀನಿ ತಾಳಿ ಫ್ರೆಂಡ್ಸ್. ತಂಬ್ಲೈನ್ ಫೋಟೋಸ್ ತಗೊಂಡೆ ಆ್ಯಂಡ್ ಮತ್ತೆ ಬರ್ತೀನಿ, ವೆಯ್ಟ್ ಮಾಡಿ. ಇವಾಗ ನಾವು ಟೈಮ್ ಬಂದು 1:30 ಆಗಿದೆ. ಮಾವಿನಕಾಯಿನ ಅಡೆ ಆಗ್ತಾ ಅದೇ ಹಣ್ಣಾಗಕ್ಕೆ. ನೋಡಿ ಎಷ್ಟೋ ಮಾವಿನಕಾಯಿಗಳಿದ್ದಾವೆ ಅಂತ. ಇದು ಸ್ವೀಟು ಇರಲ್ಲ, ಸ್ವಲ್ಪ ಹುಳಿ ಇರುತ್ತೆ, ಕಾಯಿ ತಿನ್ನೋಕ್ಕಾಗಲ್ಲ. ಅಮ್ಮ ಈ ಮಾವಿನ ಹಣ್ಣು ಹೆಸರು ಗೊತ್ತಮ್ಮ ನಿಂಗೆ? ಹಾಂ, ಇನ್ನೇನು ಗೊತ್ತು ನಿಂಗೆ? ಈಗ ಇದು ಎಲ್ಲಿಡ್ತಿ? ಈಗ ಕೊಡ್ತೀನಿ. ಹಿಂಗೆ ನೆಲದ ಮೇಲೆ ಇಡ್ತೀಯೋ ಇದ್ರ ಮೇಲೆ ಏನಾದ್ರು ದಬ್ಬಾಕ್ತೀಯೋ ಅಂತ ಕೇಳ್ತಾ ಇರೋದು ನಾನು. ಹಿಂಗೆ ಕವರ್ ಮಾಡಿ ಅಡೆ ಇಕ್ಬಿಟ್ಟು ಎಷ್ಟು ದಿನ, 3 ದಿನ ಆದರೆ ಸಾಕಲ್ಲಮ್ಮ, ಹಣ್ಣಾಯ್ತವಲ್ಲಮ್ಮ. ಆದಂಗೆ ತಗೊಂಡು ತಿನ್ಕೊಳ್ಳೋದು ಒಂದೊಂದು. ಕಸ್ಮಾವಿನಕಾಯಿ ಕಸಿದು ನಾವೀಗ ಕಸಿ ಮಾಡ್ತಾಯಿದ್ದೀವಿ. ನಮ್ಮ ಮಮ್ಮಿ ಎಲ್ಲಿಗೆ ಇಡ್ತದೆ ನೋಡಿ, ಇಲ್ಲಿಡ್ತಾರೆ. ಕಲಗುಚ್ ಪನಿ ಈಗ ಯೂಸ್ ಮಾಡ್ತಾ ಇಲ್ಲ, ಅದ್ರ ಮೇಲೆ ಇಡ್ತಾರೆ. ಅಮ್ಮ ಏನಾದ್ರು ಮುಚ್ಚು ಅದ್ರ ಮೇಲೆ, ಮಗ ಕೈ ಆಗ್ತದೆ. ಉಲ್ಟಾ ಮುಚ್ಚಮ್ಮ, ಗಾಳಾಡ್ಬೇಕಾ? ನಮ್ಮ ಫೋನ್ಗೆ ಕಿವಿ ಕೇಳಕ್ಕಲ್ಲ, ಹೊಸಿ ಜೋರಾಗಿ ಮಾತಾಡು. ಮತ್ತು ಹಿಂಗಂದ್ರೆ ಕೇಳಿಸ್ತದ? ಈಗ ಮಾಡಿದ್ದೀವಿ, ಹಣ್ಣಾದಂಗೆ ತಗೊಂಡು ತಿನ್ಕೊಳ್ಳೋದು ಅಂತ. ನಮ್ಮ ಮಮ್ಮಿನ ಬಿಡಲ್ಲ ಫ್ರೆಂಡ್ಸ್, ವೀಡಿಯೋದಲ್ಲಿ ಹೆಂಗಾದರೂ ಮಾಡಿ ಏನಾದ್ರು ಕಿಟ್ಲೆ ಮಾಡಿ ಮಾತಾಡಿಸ್ಬೇಕು. ಅಮ್ಮ ನಾನೇ ಮಾಡೋಣ, ಅವು ಏನೇನೋ ಒಂಥರ ವಿಚಿತ್ರ ಕೆಟ್ಟ ಕನಸೆಲ್ಲ ಬಿದ್ದುಬಿಡ್ತು. ಅದಕ್ಕೆ ಹೆದರ್ಕೊಂಡು ರೂಮಿಂದವ ಇಲ್ಲಿಗೇನೆ ಈ ಕಸ ಕೊಡ್ತದಲ್ಲ, ಅಲ್ಲಿ ಮನೆಗೀತಮ್ಮಮ್ಮ ಹಾಲಲ್ಲಿ, ಅಲ್ಲಿಗೆ ಬಂದು ಮನೆಗೆ ಕೊಂಡು. ಅಮ್ಮ ನೀನು ಬೆಳಗ್ಗೆ ಟೀಟಾಗಿ ಎಷ್ಟು ಗಂಟೆ ಅಮ್ಮ? 5 ಗಂಟೆಯಾ? ಟೈಮಿನ ನನ್ನ ಪ್ರಕಾರ 5 ಗಂಟೆನೂ ಆಗಿಲ್ಲ, ಟೀಟಾಗೆಲ್ಲ 4 ಗಂಟೆ, ಬೆಳಗಿನ ಜಾವ 4 ಗಂಟೆ ಅನ್ಕೋತೀನಿ.
ಯಾಕಂದ್ರೆ ನಾನು ಫೋನ್ ಚಾರ್ಜಿಗೆ ಹಾಕ್ಬಿಟ್ಟಿದ್ನ ಫ್ರೆಂಡ್ಸ್. ನಾನು ಫೋನ್ ನೋಡಿರಲಿಲ್ಲ. ಫೋನಾ ಯಾರಿಗೆ? ಯಾಕೆ ಅಲ್ಲಿ ದೊಡ್ಡ ಫೋನ್ಗೆ ಹಾಕಿಲ್ವ ಸಿಮ್ಮ ನಿನಗೆ? ಕಾರ್ರೇನು ಸೀನೆ ಹಾಕಿಸ್ಕೊಳಕಲ್ಲ ನಿಂಗೇನು ಮಾಡಕ್ಕೆ ಫೋನು? ಸುಮ್ಮನೆ ನನಗೆ ಅಪ್ಪರ ದುಡ್ಡು ಬರ್ತದಲ್ಲ ಭತ್ತ ಕೊಟ್ಟನು. ಕಸ ಗುಡ್ಸೀಗ ಕೆಲಸ ಮಾಡಿ. ಅಮ್ಮ ನಂಗೆ ಹೇಳ್ತೀಯಲ್ಲಮ್ಮ, ನೀನು ತಾನೇ ತರಬೇಕು. ಗಡಿಯಾರ ಬೇಕಂತೆ ಫ್ರೆಂಡ್ಸ್. ನಮ್ಮ ಮನೆ ಗಡಿಯಾರನೇ ಇಲ್ಲ, ತುಂಬ ವರ್ಷಗಳಾಯಿತು. ಅಮ್ಮ ದೊಡ್ಡ ಗಡಿಯಾರ ಕೆಟ್ಟೋಗ್ಬಿಟ್ಟು ಏನು ಮಾಡಿದೆ? ಅದು ರೆಡಿ ಮಾಡಿಸ್ಕೊಬೋದಾಗಿರ್ತಾನೆ, ಯಾಕೆ ಅಷ್ಟೇ? ಅಮ್ಮ 2 ರೂಪಾಯಿ ದುಡ್ಡು ಹಾಕ್ತಾನೆ, 2,000 ತಗೊಬರಮ್ಮ. ಚೆನ್ನಾಗಿರೋದೊಂದು ಗಡಿಯಾರವ. 2 ರೂಪಾಯಿ ಅಲ್ಲ, ಸಾರಿ ಸಿದ್ದರಾಮಯ್ಯ, 2 ರೂಪಾಯಿ ಅಂತಿದ್ದೀನಿ. 2,000 ಹಾಕಕ್ಕಲ್ವಾ ಸಿದ್ದರಾಮಯ್ಯ? ಒಂದು ಗಡಿಯಾರ ತಗೊಬಂದ್ಬಿಡು. ಗಡಿಯಾರನೂ ಇನ್ನೊಂದು ಎಂಥದಪ್ಪ, ಅದೇನೋ ನೆನ್ಕೊಂಡೆ ಮರ್ತೋಯ್ತು. ಇದು ಸಾಕೆಟ್ ಬೋರ್ಡು, ಹೀಟ್ರ್ ಹಾಕೊಳ್ಳೋಕ್ಕೆ ಸಾಕೆಟ್ ಬೋರ್ಡ್ನವೇ. ದಿವಾನ್ ಕಾಟು. ನನಗೆ ಒಂದು ಬೀರು, ನಮಗೆ ನಮ್ಮ ಪುರ್ತನ ಬಟ್ಟೆ ಇಟ್ಕೊಳ್ಳೋಕ್ಕಲ್ಲ ಇಟ್ಟು. ಸರಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಕಸ ಗುಡಿಸ್ಲಿ, ಹಾಗೆ ಕಂಟಿನ್ಯೂ ಮಾಡ್ತೀನಿ. ಅದೇನಿಬ್ಬರು ಒಂದೇ ದಿನ ಹೇಳ್ತಿರಲ್ಲಮ್ಮ ಅಲ್ವಾ? ಬೆಳಗ್ಗೆ ನೀನು ಹೇಳಿದೆ ಗಡಿಯಾರ ತಗೊಬ ಅಂತ, ಈಗ ನೋಡೋರು ಅಪ್ಪಾಜಿ ಹೇಳ್ತಾರೆ. ಬರಬೇಕಾದ್ರೆ ಏನು ಮಾಡೋಣ ಗೊತ್ತಾ? ಮಿಡ್ಡಿ ಹಾಕಿ ಕಳಿಸಿದ್ವಲ್ಲ, ಚಿನಿ ಲೈಟ್ ಹಾಕಿ, ಚಿನಿದ ಅಡುಗೆ ಮನೆ ಲೈಟ. ಬರಬೇಕಾದ್ರೆ ಆ ಮಿಡ್ಡಿ ಬಿಚ್ಬಿಟ್ಟು ನೋಡಿ, ಚಡ್ಡಿ ಹಾಕಿದ್ನಲ್ಲ, ಚಡ್ಡಿಲಿ ಬಂದವಳು ಮಿಡ್ಡಿ ಬಿಚ್ಬಿಟ್ಟು ಬ್ಯಾಗ್ ಒಳಗೆ ತಗೊಂಡು ಎಲ್ಲ ಎಷ್ಟಿರ್ತವೆ, ಅರ್ಧ ಕೆಜಿನೋ 1 ಕೆಜಿನೋ ತಂದದಂತೆ. ಫೋನ್ ಮಾಡಿ ಹೇಳಿದ್ಲು ಬೆಳಗ್ಗೆ, ಮಾವಿನ ಹಣ್ಣನೇ ಬೂಂದಿ ಖಾರನ ತಗೊಬ ಅಂತ. ಅಲ್ಲೇನೋ ಬೂಂದಿ ಖಾರ ಇರ್ಲಿಲ್ವಂತೆ, ಅದಕ್ಕೆ ಮಾವಿನ ಹಣ್ಣು ತಗೊಬಂದೈತೆ. ಬೂಂದಿ ಅವ ಇತ್ತಿಲ್ವಂತೆ ಬೇಕ್ರಿಲಿ ಮಗ್ರ. ತಾತ ಕೇಳ್ಬಿಟ್ಟು ಹಂಗೆ ಬತ್ತಂತೆ. ಸಾರಿ ನಮ್ಗೆ ಕೊಯ್ತದಲ್ಲ ನಾಳಿಕೆ, ಅದು ತಗೊಬರ್ತದೆ. ಆ ಮಾವಿನ ಹಣ್ಣು ಯಾಕೋ ಟೇಸ್ಟ್ ಆಗೇ ಇಲ್ಲ ಫ್ರೆಂಡ್ಸ್. ನೋಡೋಕೊಂಥರ ಹಣ್ಣಾದಂಗೆ ಅವೇ, ಒಂಚೂರು ಟೇಸ್ಟೇ ಇಲ್ಲ, ಒಂಥರ ಸಪ್ಪೆ ಥರ. 6 ಕಾಲಾಗಿದೆ. ಪೂಜೆ ಎಲ್ಲ ಮುಗೀತು. ಒಂದು 10 ನಿಮಿಷ ಕೂತಿದೆ. ಮೈಂಡು ಎಷ್ಟು ಫ್ರೀ ಆಗುತ್ತೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಎಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂದರೆ. ನಾನು ಡೈಲಿ ಪೂಜೆ ಮಾಡಬೇಕು, ಬಟ್ ನನಗೆ ಆಗ್ತಾನೇ ಇಲ್ಲ ನಿಜ ಹೇಳಬೇಕಂದ್ರೆ. ಮುಗೀತು ಪೂಜೆ ಮುಗ್ದು ಕಡಲೆಕಾಯಿ ಹಾರ ಹಾಕಿದ್ನಲ್ವ, ಇದನ್ನು ಒಂದು ಹಸುಗೆ ಕೊಡಬೇಕು. ಬನ್ನಿ ಇವಾಗ ಹಸು ತಿನ್ನಿಸ್ಬಿಟ್ಟು ಬರೋಣ. ಯಾಕಂದರೆ ಹಸುವಿನಲ್ಲಿ 3 ಕೋಟಿ ದೇವರುಗಳಿರ್ತವೆ ಅನ್ನೋದು ಒಂದು ಹಿಂದೂ ಧರ್ಮದಲ್ಲೇ ಇದೆ. ಹಿಂದೂಗಳಾದ ನಾವು ಇದನ್ನು ಪಾಲಿಸ್ತೀವಿ. ಎಲ್ಲಾದರೂ ಒಂದು ಮನೆ ಫಂಕ್ಷನ್ಗಾಗಿ, ಒಂದು ಒಳ್ಳೆ ಕಾರ್ಯಕ್ಕಾಗಿ ಹಸುಗೆ ಒಂದು ಆಹಾರನ ತಿನ್ನಿಸಿದ್ರೆ, ಒಂದು ಬೆಲ್ಲ ಕೊಟ್ಟರೆ, ಒಂದು ಬಾಳೆಹಣ್ಣು ಕೊಟ್ಟರೆ, ತುಂಬ ಜನ ಬೆಲ್ಲ ಕೊಡ್ತಾರೆ, ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಅಂತ ಹೇಳಿ ಹಸುಗೆ. ಈಗ ಕಡಲೆಕಾಯಿ ಇದನ್ನ ಹಸು ತಿನ್ನಿಸ್ಬಿಟ್ಟು ಬರೋಣ. ರಂಜು ಅವ್ರದ್ದು ಕರ ಐತೆ, ಅಲ್ಲಿ ದೊಡ್ಡ ಹಸು ಐತೆ, ಯಾವುದಕ್ಕಾಗುತ್ತೆ ಅದಕ್ಕೆ ಕೊಟ್ಬಿಟ್ಟು ಬರೋಣ. ಬನ್ನಿ ಹೋಗೋಣ. ಕಟಾಕ್ಬಿಟ್ಟವಳೆ ರಂಜು. ಇಲ್ಲಿ ನೇತ್ರ ಆಂಟಿ ಅವ್ರದ್ದು ಹೊಸ ಐತೆ, ಹಸಿಗೆ ಕೊಡ್ತೀನಿ. ಇಲ್ಲಿದೆ ನೋಡಿ, ಆ ಹಸಿಗೆ ಕೊಡೋಣ ಬನ್ನಿ. ಇವಾಗ ಹಸುಗೆ ಕೊಟ್ಟು ನಮ್ಮ ಬೇಡಿಕೆಗಳ ಎಲ್ಲ ಈಡೇರಲಿ ಅಂತ ಕೇಳ್ಕೊಳ್ಳೋಣ. ತಿನ್ನು ಚೆಲ್ಬಿಡ್ತು ಫ್ರೆಂಡ್ಸ್. ಕೆಳಿಕೆ ಇಟ್ಬಿಡ್ಲೋ ಕೈಲಿ ಕೊಡ್ಲೋ ಏನೋ ಗೊತ್ತಾಯ್ತಾ ಇಲ್ವಲ್ಲ. ತಿನ್ನೋದಿಲ್ವ ಕಾಳ? ಕಾಳು ತಿಂತ ಇಲ್ವಲ್ಲ, ಇದು ಕಡಲೆಕಾಳ ಫ್ರೆಂಡ್ಸ್. ಇದು ಯಾಕೋ ತಿಂತಾ ಇಲ್ವಲ್ಲ, ಏನು ಮಾಡೋದು? ತಿನ್ನೋ. ಯಾಕೆ ಈ ಕಡೆ ಬೀಳಕ್ಕೆ? ಇದು ಆಯ್ತದ, ಕೈಲಿ ಕೊಡ್ಬೋದಾ ಫ್ರೆಂಡ್ಸ್? ಯಾಕೋ ತಿಂತಾ ಇಲ್ಲ, ಅದಕ್ಕೆ ಇದು ಕೊಡ್ತಾ ಇದ್ದೀನಿ. ಇವ ತಿಂದಿಲ್ವಲ್ಲ ಯಾವಾಗಲೂ, ಅದಕ್ಕೆ ತಿನ್ನಲ್ವೇನಪ್ಪ. ಕೈ ತಿನ್ನಿ, ಇವಾಗ ತಿನ್ನಲಿ. ತಿನ್ನೋ ಗಂಟ ಇಲ್ಲೇ ಇರ್ತೀನಿ. ಹುಲ್ ಮೇಲೆ ಹಾಕಿದ್ದೀನಿ ಫ್ರೆಂಡ್ಸ್, ಅಲ್ಲಿ ಗಲೀಜಿತ್ತು ಅಂತ. ಸ್ವಲ್ಪನೇ ಇರೋದಲ್ವ, ಅದು ಕೈಲಿ ಕೊಡೋಕ್ಕಾಗೋದಿಲ್ಲ, ಕೈನೇ ನೆಕ್ತಾ ಇತ್ತು, ಅದಕ್ಕೋಸ್ಕರ ಹೆಂಗೋ ಕಂಪ್ಲೀಟಾಗಿ ತಿಂದರೆ ನನಗೂ ಒಂಥರ ಸಮಾಧಾನ. ಏನೋ ಒಳ್ಳೇದಾಗಲಿ ಅಂತ ಮಾಡ್ತಾಯಿದ್ದೀನಿ. ಪ್ಲೀಸ್ ತಿನ್ಕೊಳ್ಳಿ ಆಯಿತಾ ಫ್ರೆಂಡ್ಸ್. ಯಾಕೋ ಸ್ವಲ್ಪ ತಿಂತಾ ಇಲ್ವಲ್ಲ, ಏನು ಮಾಡೋದು? ಸರಿ ಹೋಗೋಣ, ನಾವು ಹೊರಡೋದ. ಯಾಕೋ ತಿಂತಾ ಇಲ್ಲ, ತಿಂದಷ್ಟೇ ತಿನ್ನಲಿ. ಮನೆಗೆ ಹೋಗ್ತೀನಿ ಇವಾಗ.
ಟೈಮ್ ಬಂದು 8:30. ನಾನು ನಾನ್ ವೆಜ್ ತಿನ್ನಲ್ವಲ್ಲ, ಅದಕ್ಕೋಸ್ಕರ ವೆಜ್ಜು. ಅವರೆಲ್ಲ ಹಾಲಲ್ಲಿ ಕೂತಿದ್ದಾರೆ, ಅದಕ್ಕೆ ನಾನು ರೂಮಿಗೆ ಬಂದೆ, ರೂಮಲ್ಲೇ ತಿನ್ನೋಣ ಅಂತ ಹೇಳಿ. ಸೊಪ್ಪು ಸಾಂಬಾರು ಇತ್ತು, ಸೊಪ್ಪು ಸಾಂಬಾರು ತಿನ್ನೋಣ ಅಂದ್ಕೊಂಡೆ. ಅದರಲ್ಲಿ ಮಧ್ಯಾಹ್ನ 3 ಅಣಬೆ ಸಿಕ್ಕಿತ್ತು, ಗದ್ದೆ ಹತ್ರ ಎದ್ದಿತ್ತು ಅಂತ ಹೇಳಿ. ಮಶ್ರೂಮ್, ಓಕೆ, ನಿಮ್ಗೆ ಅರ್ಥ ಆಗದೆ ಹೋದರೆ ಮಶ್ರೂಮ್ ತಂದಿತ್ತು, ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ. ಮೊನ್ನೆ ಸಾಂಬಾರು ತೋರಿಸಿದ್ನಲ್ವ, ಅದೇ ರೀತಿ ಸ್ವಲ್ಪನೂ ನೀರು ಹಾಕಿದೆ, ಅದೇ ಬೇಯಕ್ಕೆ ಮಾತ್ರ ಒಂದು ಹನಿ ನೀರು ಹಾಕ್ಕೊಂಡೆ ಅಷ್ಟೇ. ಈ ಥರ ಡ್ರೈ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಮತ್ತು ಸೆಣಬಿನ ಸೊಪ್ಪು ನಮಗೆ ಗೊತ್ತಿಲ್ಲ, ಇದೆ ಫಸ್ಟ್ ಕೇಳ್ತಿರೋದು ಅಂತ ತುಂಬ ಜನ ನೆನ್ನೆ ವ್ಲಾಗ್ಗೆ ಕಮೆಂಟ್ ಹಾಕಿದ್ದೀರಾ. ಖಂಡಿತ ನಾನು ಎಲ್ಲಾದರೂ ಹೊರಗಡೆ ಹೋದಾಗ ಯಾವುದಾದ್ರೂ ಗದ್ದೆಯಲ್ಲಿ ಅಥವಾ ತೋಟದಲ್ಲಿ ಹಾಕಿರ್ತಾರೆ, ನೋಡಿದಾಗ ಖಂಡಿತ ಆ ಗಿಡನ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಆ್ಯಂಡ್ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇವಾಗ ಈ ಡೇ ಊಟ ಮಾಡಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. 10K ಸಬ್ಸ್ಕ್ರೈಬರ್ಸ್ ಆಗಲಿ, ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.